ಪ್ರತಾಪ್ ಸಿಂಹ ವಿರುದ್ಧ ಲಕ್ಷ್ಮಣ್ ಕೆಂಡಾಮಂಡಲ. ಈ ಹಿಂದೆ ಒಬ್ಬ ಪ್ರತಾಪ್ ಸಿಂಹ ಎಂಬ ಸಂಸದ ಇದ್ದ. ಪ್ರತಾಪ್ ಸಿಂಹ ದಿನ ಬೆಳಿಗ್ಗೆ ಸುಳ್ಳು ಹೇಳುತ್ತಿದ್ದ ಅಂತೆಲ್ಲ ಮಾತನಾಡಿದ್ದಾರೆ. ಲಕ್ಷ್ಮಣ್ ಕೆಂಡಾಮಂಡಲ. ಈಗ ಈ ಹಿಂದೆ ಒಬ್ಬ ಪ್ರತಾಪ್ ಸಿಂಹ ಎಂಬ ಸಂಸದ ಇದ್ದ. ಪ್ರತಾಪ್ ಸಿಂಹ ದಿನ ಬೆಳಿಗ್ಗೆ ಎದ್ದು ಸುಳ್ಳನ್ನೇ ಹೇಳುತ್ತಿದ್ದ. ಈಗ ಕೆಲಸವಿಲ್ಲದೆ ನಿರುದ್ಯೋಗಿ ಆಗಿದ್ದಾನೆ. ಚಾಮರಾಜ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಬೇಕು ಅಂತ ಓಡಾಡ್ತಿದ್ದಾನೆ. ಇಂಥವರು ಬಿಜೆಪಿಯಲ್ಲಿ ಜಾಸ್ತಿ ಇದ್ದಾರೆ. ಇನ್ನಾದ್ರೂ ಬಿಜೆಪಿ ನಾಯಕರು ಹುಚ್ಚಾಟವನ್ನ ನಿಲ್ಲಿಸಲಿ. ಮೈಸೂರಿನಲ್ಲಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ವಾಗ್ದಾಳಿಯನ್ನ ಮಾಡಿರುವಂಥದ್ದು. ಹಿಂದೆ ಪ್ರತಾಪ್ ಸಿಂಹ ಅನ್ನುವಂಥ ಸಂಸದ ಇದ್ದ. ದಿನ ಬೆಳಿಗ್ಗೆ ಸುಳ್ಳು ಹೇಳ್ತಿದ್ದ. ಈಗ ಕೆಲಸ ಇಲ್ಲದೆ ನಿರುದ್ಯೋಗಿ ಆಗಿದ್ದಾನೆ. ಇಂಥವ್ರು ಬಿಜೆಪಿಯಲ್ಲಿ ಜಾಸ್ತಿನೇ ಇದ್ದಾರೆ. ಇಂಥವರ ಸಂಖ್ಯೆ. ಇನ್ನಾದ್ರೂ ಬಿಜೆಪಿ ನಾಯಕರು ಹುಚ್ಚಾಟವನ್ನ ನಿಲ್ಲಿಸಲಿ ಅಂತ ಮೈಸೂರಿನಲ್ಲಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ವಾಗ್ದಾಳಿ ಮಾಡಿರುವಂಥದ್ದಿದು. ಪಾಪ ದಿನ ಬೆಳಿಗ್ಗೆ ಎದ್ರೆ ಸುಳ್ಳು ಹೇಳ್ಕೊಂಡು ಕೋಮು ಗಲಭೆಗೆ ಪುಷ್ಟಿ ಕೊಟ್ಕೊಂಡು ಇದ್ರು. ಈಗ ಪಾಪ ಅದೆಲ್ಲ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಅಲ್ಲೇ ಎಲ್ಲ ಏನು ಬಟ್ಟೆ ಬಿಚ್ಚಿ ಹಾಕೊಂಡು ಹೊಡೆದಾಡ್ಕೊಳ್ಳೋವಂಥ ಕೆಲಸವನ್ನು ನಾವು ನೋಡ್ತಾ ಇದ್ದೀವಿ. 4-5 ಜನ ಆಸ್ಪಿರೆಂಟ್ಸ್ಗಳು. ಅದಿರಲಿ, ಅದು ಮಾಡ್ತಾ ಇರಲಿ. ನಮ್ಮ MLA ಅವರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಅವಕಾಶನ 100% 2028 ಕೊಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು ಇಚ್ಛೆ ಪಡ್ತೀನಿ. BJPಯವರು ಇನ್ಮೇಲಾದ್ರೂ ದಯಮಾಡಿ ನಿಮ್ಮ ಯೋಗ್ಯತೆ ಏನಾದರೂ ಇದ್ದರೆ ಒಂದಷ್ಟು ಯೋಜನೆಗಳನ್ನು ಕೇಂದ್ರದಲ್ಲಿ ತರುವಂಥ ಕೆಲಸವನ್ನು ಮಾಡಿ. MP ನಾನು ಅದನ್ನೇ ಹೇಳ್ತೀನಿ, ಕಿವಿ ಮಾತನ್ನ ದಯಮಾಡಿ. 2 ವರ್ಷ ಆಯಿತು, ಯಾವತ್ತು ₹5 ಪ್ರಾಜೆಕ್ಟ್ ಏನಾದರೂ ತಗೊಂಬರುವಂಥ ಕೆಲಸವನ್ನು ನೀವು ಮಾಡಿದ್ದೀರಾ? ಜನಗಳಿಗೆ ಹೇಳಿ, ಯಾವುದು ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಇಂಥ ಇದನ್ನು ನಾವು ತೆಗೆದಿದ್ದೀವಿ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡೋದು ಬಿಟ್ಟು ಈ ದಿನನಿತ್ಯ BJPಯವರು ಸುಳ್ಳು ಹೇಳುವಂಥ ಕೆಲಸವನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾನು ಇದನ್ನು ಇವತ್ತಿನ ಬ್ರೀಫ್ನ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು. ಹಿಂದೆ ಒಬ್ಬ MP ಇದ್ದ. ಪಾಪ ದಿನ ಬೆಳಿಗ್ಗೆ ಎದ್ದರೆ ಸುಳ್ಳು ಹೇಳ್ಕೊಂಡು ಕೋಮು ಗಲಭೆಗೆ ಪುಷ್ಟಿ ಕೊಟ್ಕೊಂಡು ಇದ್ರು. ಈಗ ಪಾಪ ಅದೆಲ್ಲ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಅಲ್ಲೇ ಎಲ್ಲ ಏನು ಬಟ್ಟೆ ಬಿಚ್ಚಿ ಹಾಕೊಂಡು ಹೊಡೆದಾಡ್ಕೊಳ್ಳೋವಂಥ ಕೆಲಸವನ್ನು ನಾವು ನೋಡ್ತಾ ಇದ್ದೀವಿ. 4-5 ಜನ. ಹಿಂದೆ ಒಬ್ಬ MP ಇದ್ದ. ಪಾಪ ದಿನ ಬೆಳಿಗ್ಗೆ ಎದ್ದರೆ ಸುಳ್ಳು ಹೇಳ್ಕೊಂಡು ಕೋಮು ಗಲಭೆಗೆ ಪುಷ್ಟಿ ಕೊಟ್ಕೊಂಡು ಇದ್ರು. ಈಗ ಪಾಪ ಅದೆಲ್ಲ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಅಲ್ಲೇ ಎಲ್ಲ ಏನು ಬಟ್ಟೆ ಬಿಚ್ಚಿ ಹಾಕೊಂಡು ಹೊಡೆದಾಡ್ಕೊಳ್ಳೋವಂಥ ಕೆಲಸವನ್ನು ನಾವು ನೋಡ್ತಾ ಇದ್ದೀವಿ. 4-5 ಜನ.